ತಂದಂತಹ ಮಸೂದೆಯನ್ನು 33% ಮಹಿಳೆಯರಿಗೆ ಕೊಡಬೇಕು ಅಂತ ಹೇಳಿದಾಗ ಅದನ್ನು ರಾಜ್ಯಸಭೆಯಲ್ಲಿ ಪಾಸ್ ಮಾಡಿ ಲೋಕಸಭೆಯಲ್ಲಿ ತಡೆ ಹಿಡಿದಿದ್ದು ಇದೇ ಮಿತ್ರಮಂಡಳಿ NDA ಏನಿದೆ, ಈ ಮಿತ್ರಮಂಡಳಿ ಅವತ್ತು ತಡೆ ಹಿಡಿತು. ಅವತ್ತು ಅವರಿಗೆ ಅನ್ನಿಸ್ಲಿಲ್ಲ ನಾವು ಮಹಿಳಾ ವಿರೋಧಿಗಳಾಗಿದ್ದೀವಿ ಅಂತ ಹೇಳಿಬಿಟ್ಟು. ಇವತ್ತು ಇದ್ದಕ್ಕಿದ್ದಂಗೆ ಅವ್ರಿಗೆ ಜ್ಞಾನೋದಯ ಆಗ್ಬಿಡ್ತು. ವಿರೋಧ ಪಕ್ಷಗಳು ಸಂವಿಧಾನಬದ್ಧವಾಗಿ ಆಯ್ಕೆಯಾಗಿ ವಿರೋಧ ಪಕ್ಷದಲ್ಲಿ ಕೂತಿದ್ರೂ ಸಹ ಅವರನ್ನು ಗಣನೆಗೆ ತೆಗೆದುಕೊಂಡಿಲ್ಲ, ಅವರ ಅಭಿಪ್ರಾಯಗಳನ್ನ ಕೇಳಿಲ್ಲ. ತಾವೇ ಮಹಿಳಾ ಮಸೂದೆಯನ್ನು ಜಾರಿಗೆ ತರಬೇಕು ಅಂತ ಹೊರಟಿದ್ದು ಇದು ಅವೈಜ್ಞಾನಿಕವಾಗಿದೆ. ಏನು ಒಂದು 2023ರಲ್ಲಿ ಒಂದು ಎಲ್ಲ ಈ ಮಿತ್ರ ಮಂಡಳಿ ಆಗಿರ್ಬೋದು ಬೇರೆಯವರೆಲ್ಲರೂ ಸೇರಿಕೊಂಡು ನಿರ್ಣಯನ ತಗೊಂಡ್ಕೊಂಡಿದ್ದು ಏನಪ್ಪ ಅಂತ ಹೇಳಿದ್ರೆ, ಜಾತಿಯ ಆಧಾರದ ಮೇಲೆ ನಾವು ಮುಂದಿನ ಚುನಾವಣೆಗೆ ಒಂದು ಮಹಿಳಾ ಮೀಸಲಾತಿಯನ್ನು ಕೊಡೋಣ ಅಂತ ಹೇಳಿಬಿಟ್ಟು. ಆದರೆ ಅದನ್ನು ಗಾಳಿಗೆ ಅವರೇ ತೂರಿದ್ದಾರೆ. ಏನು 2023ರಲ್ಲಿ ತೆಗೆದುಕೊಂಡಿದ್ರು ಆ ನಿರ್ಣಯನ ಅವರೇ ಗಾಳಿಗೆ ತೂರಿದು ಬಿಟ್ಟಿದ್ದಾರೆ. ಯಾಕೆ ಅಷ್ಟೊಂದು ಆತ್ರ ಏನಿತ್ತು? ಏನಕ್ಕೋಸ್ಕರ ಹೀಗೆ ಮಾಡ್ತಾ ಇದ್ದಾರೆ? ತಾವೇ ಕೊಟ್ಟಂತಹ ಆಶ್ವಾಸನೆಗಳನ್ನು ತಾವೇ ಗಾಳಿಗೆ ತೂರೋದು, ತಾವೇ ವಿರೋಧಿಸಿದಂತಹ ಮಹಿಳಾ ಮಸೂದೆಯನ್ನು ತಾವೇ ತರೋದು, ಇದು ಎಲ್ಲೋ ಒಂದು ರೀತಿ ತೊಗಲಕ್ಕಿನ ಸಾಮ್ರಾಜ್ಯದಂತೆ ಕಾಣಿಸ್ತಾ ಇದೆ. ರಾಷ್ಟ್ರದಲ್ಲಿ ಕೂತಿರುವಂತಹ ಏನು NDA ಮತ್ತು ಮಿತ್ರ ಮಂಡಳಿ ಸರ್ಕಾರ ಏನಿದೆ, ಅವರು ತೊಗಲಕ್ಕಿನ ಒಂಥರ ರಾಜ್ಯಭಾರ ಮಾಡ್ದಂಗೆ ತಮ್ಗೆ ಯಾವ ರೀತಿ ಇಷ್ಟ ಬರುತ್ತೆ ಆ ರೀತಿ ಮಾಡೋದು. ಅದನ್ನ ನಾವು ವಿರೋಧಿಸ್ತಾ ಇದ್ದೀವಿ. ನಾವು ಕೇಳ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ, 2013ರಲ್ಲಿ ಏನು ಒಂದು 33% ಕೊಡಬೇಕು ಅಂತ ಹೇಳಿ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿದ್ರು, ಅದನ್ನ ಮೊದಲು ಜಾರಿಗೆ ತನ್ನಿ. ಯಾಕೆ? ಅಲ್ಲಿ ಅವಾಗ ಇದ್ದಂಥವ್ರು ಪ್ರಧಾನಿಗಳಲ್ವಾ? ಅವಾಗ ನೀವು ಸಂಸತ್ತಿನಲ್ಲಿ ಇರಲಿಲ್ವಾ? ಅಲ್ಲಿ ಸಂವಿಧಾನಬದ್ಧವಾಗಿ ಆಯ್ಕೆಯಾಗಿ ಬಂದಿರಲಿಲ್ವಾ? ಹಾಗಾದ್ರೆ ಅದಕ್ಕೆ ಮಾನ್ಯತೆ ಇರಲಿಲ್ವಾ? ನೀವು ಮಾತ್ರ ಆಯ್ಕೆಯಾಗಿ ಸಂವಿಧಾನಬದ್ಧವಾಗಿ ಹೋಗಿರೋದ? ನಿಮಗೆ ಮಾತ್ರ ಆಯ್ಕೆ ಇದೆಯಾ? ನೀವು ಹೇಗೆ ಬೇಕಾದರೂ ಇಚ್ಛಾಶಕ್ತಿಯಿಂದ ಹೋಗ್ಬೋದಾ? ಪ್ರಜೆಗಳ ಒಂದು ಆಯ್ಕೆಗೆ ಯಾವುದೇ ಒಂದು ಮನ್ನಣೆ ಕೊಡೋದಿಲ್ವಾ? ಮಹಿಳೆಯರಿಗೆ ಈಗ ಏನಾಗ್ತಾ ಇದೆ, ಹಿಂದುಳಿದ ವರ್ಗಕ್ಕೆ ನೀವು ಗಣನೆಗೆ ತೆಗೆದುಕೊಳ್ತೀರಾ, ಅಲ್ಪಸಂಖ್ಯಾತರಿಗೆ ನೀವು ಗಣನೆಗೆ ತೆಗೆದುಕೊಳ್ತಲ್ಲ, SC STಗಳನ್ನ ಗಣನೆಗೆ ತೆಗೆದುಕೊಳ್ತಿಲ್ಲ. ಅಂದ್ರೆ ನಿಮ್ಮ ಉದ್ದೇಶ ಏನು ಅಂತ ಹೇಳಿ. ನೀವು ಮೊದಲಿಂದಲೂ ಮನುವಾದಿಗಳು. ನಿಮ್ಮ ಮನಸ್ಸಲ್ಲಿ ಮಹಿಳೆಯರಿಗೆ ನೀವು ಉನ್ನತವಾದ ಸ್ಥಾನಮಾನ ಕೊಡುವಂತಹ ಮನೋಭಾವನೆ ಇಲ್ಲ. ಮಹಿಳೆಯರಿಗೆ ಮೊದಲಿನಿಂದಲೂ ಈಗಿನ ತನಕ ಉನ್ನತವಾದ ಸ್ಥಾನಮಾನಗಳನ್ನ ಕೊಡ್ತಾ ಬಂದಿರೋದು ಕಾಂಗ್ರೆಸ್ ಸರ್ಕಾರ. ನಾವಿಲ್ಲಿ ಎಲ್ಲ ಪಕ್ಷಗಳನ್ನೇ ಮರೆತು ಬಿಡೋಣ, ಆದರೆ ಮಹಿಳೆಯನ್ನ ಒಂದು ಗೌರವಯುತವಾದ ಸ್ಥಾನದಲ್ಲಿ ಇಟ್ಟು ನೋಡಬೇಕಾದ ಜವಾಬ್ದಾರಿ ಯಾರ್ದು? ಎಲ್ಲ ವರ್ಗಗಳನ್ನ ಗೌರವಿಸಬೇಕಾದ ಯಾರ್ದು? ಈ ರಾಷ್ಟ್ರದ ಚುಕ್ಕಾಣಿ ಹಿಡಿದಿರೋಂತಹವರು ತಮ್ಮ ಒಂದು ಪಕ್ಷದ ಹಿತಕ್ಕೋಸ್ಕರ, ಸ್ವಾರ್ಥಕ್ಕೆ ಹಿತಕ್ಕೋಸ್ಕರ ಏನು ಬಳಸ್ಕೊಳ್ತಾ ಇದ್ದಾರೆ ಅದನ್ನು ಮರಿಬೇಕು. ಎಲ್ಲ ಮಹಿಳೆಯರನ್ನ ಒಂದು ಮುಖ್ಯವಾಹಿನಿಗೆ ತರಕ್ಕೆ ಪ್ರಯತ್ನ ಪಡಬೇಕು. ಏನು ಹಿಂದುಳಿದ ವರ್ಗಗಳಿದೆ ಅದನ್ನ ಮೊದಲು ಮುಖ್ಯವಾಹಿನಿಗೆ ತರಕ್ಕೆ ಪ್ರಯತ್ನ ಪಡಬೇಕು. ಶತಮಾನಗಳಿಂದಲೂ SC ST ಕಮ್ಯುನಿಟಿ ಮತ್ತೆ ಹಿಂದುಳಿದ ವರ್ಗಗಳು ನರಳುತ್ತಾ ಬಂದಿದೆ. ರಾಜಕೀಯದಲ್ಲಾದ್ರೂ ಒಂದು ಸ್ಥಾನಮಾನ ಕೊಡಿ. ರಾಜೀವ್ ಗಾಂಧಿಯವರು ಏನು 75-76ನೇ ತಿದ್ದುಪಡಿಯಲ್ಲಿ 33% ಕೊಟ್ಟರು ಪಂಚಾಯತ್ ರಾಜಲ್ಲಿ. ಇವತ್ತು ನೋಡಿ ಹಳ್ಳಿಗಳಲ್ಲೂ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಲ್ಲಿ 50%, ಸ್ಥಳೀಯ ಚುನಾವಣೆಗಳಲ್ಲಿ 50% ಅವ್ರಿಗೆ ಸ್ಥಾನಮಾನ ಸಿಕ್ಕಿದೆ. ಅದನ್ನೇ ನಾವು ಕೇಳ್ತಿರೋದು. MLA MP ಮತ್ತು ರಾಜ್ಯಸಭೆಗಳಲ್ಲೂ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಕೊಡಲ್ಲ? ಏನ ಮಾಡ್ತಿದ್ದೀರಾ? ಈ ರೀತಿ ಪ್ರಾದೇಶಿಕ ಹಂಚಿಕೆ ನೀವು ಮಾಡಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗುತ್ತೆ. ಉತ್ತರ ಭಾರತದಲ್ಲಿ ಹೆಚ್ಚಿನ ಪ್ರದೇಶ ಇದೆ, ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಹೆಚ್ಚಿನ ಸದಸ್ಯರು ಆಯ್ಕೆ ಆಗಿ ಹೋಗ್ತಾರೆ. ಆವಾಗ ಯಾರೋ ಅವಿದ್ಯಾವಂತರನೋ ಅಥವಾ ಯಾರೋ ಹಣವಂತ ಇರೋ ಹಣವಂತರನೋ ತೆಗೆದುಕೊಂಡು ಹೋಗಿ ಪ್ರಧಾನಿ ಮಾಡಬೇಕಾಗುತ್ತೆ. ದಕ್ಷಿಣ ಭಾರತದಲ್ಲಿ ಹೆಚ್ಚಿನ ಟ್ಯಾಕ್ಸ್ ಕಟ್ತೀವಿ, ಹೆಚ್ಚಿನ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಯಾಕೆ ಇಲ್ಲಿಂದ ಕಳಿಸಬಾರ್ದು? ಮಹಿಳಾ ಮೀಸಲಾತಿ ಕೊಡೋದೇ ಆದರೆ ಜಾತಿ ಗಣತಿಯನ್ನು ಮುಖ್ಯವಾಗಿ ತೆಗೆದುಕೊಳ್ಬೇಕು. ಆ ಜಾತಿ ಗಣತಿಯಲ್ಲಿ ಹಿಂದುಳಿದ ವರ್ಗಕ್ಕೆ SC STಗಳಿಗೆ ನೀವು ಸ್ಥಾನಮಾನಗಳನ್ನ ಕಲ್ಪಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಏನು ನೀವು ಅಪಪ್ರಚಾರಗಳನ್ನ ಮಾಡ್ತಾ ಇದ್ದೀರಾ ಇವತ್ತು BJPಯ ಮಹಿಳಾ ಮಣಿಗಳು, ದಯವಿಟ್ಟು ನಿಮ್ಮಲ್ಲೂ ಸಹ BJPಯಲ್ಲೂ ಸಹ ಹಿಂದುಳಿದ ವರ್ಗದವರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, SC STಗಳಿದ್ದಾರೆ. ಅವ್ರಿಗೆಲ್ಲ ಅನ್ಯಾಯ ಮಾಡಬಾರ್ದಲ್ವಾ? ನಾವು ಅವ್ರ ಪರವಾಗೂ ಧ್ವನಿ ಎತ್ತುತ್ತಾ ಇದ್ದೀವಿ. ಅವ್ರಿಗೆಲ್ಲ ಸ್ಥಾನಮಾನ ಸಿಗಬೇಕು ಅಂತ ಹೇಳಿದ್ರೆ ಅಪಪ್ರಚಾರ ಮಾಡೋದನ್ನ ದಯವಿಟ್ಟು ನಿಲ್ಲಿಸಬೇಕು. ನಮಗೆ 33%ನ ಈ ತಕ್ಷಣಕ್ಕೆ ಕೇಂದ್ರ ಸರ್ಕಾರ ಜಾರಿ ಮಾಡಬೇಕು. ಮುಂಬರುವ ಚುನಾವಣೆಗಳಲ್ಲಿ ಮಹಿಳಾ ಮೀಸಲಾತಿ 33% ಬರಬೇಕು ಅಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾವು ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿ ನಾವು ಜಿಲ್ಲೆಯಲ್ಲಿ ಎಲ್ಲ ಕಡೆಯಲ್ಲೂ ಸಹಿ ಸಂಗ್ರಹ ಮಾಡಿದ್ದೀವಿ. ಆ ಸಹಿ ಸಂಗ್ರಹ ಮಾಡಿದ್ದನ್ನು ಸಹ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತೀವಿ.
ಕೇಂದ್ರ ಸರ್ಕಾರ ಅದನ್ನು ಮನ್ನಣೆ ಮಾಡಬೇಕು, ಗೌರವಿಸಬೇಕು. ಮಹಿಳೆಯರಿಗೆ ನಿಜವಾಗ್ಲೂ ನಿಮ್ಮ ಮನಸ್ಸಲ್ಲಿ ಗೌರವ ಏನಾದರೂ ಇದ್ದಿದ್ದೆ ಆದರೆ ದಯಮಾಡಿ ಈ ರೀತಿ ಅವೈಜ್ಞಾನಿಕವಾಗಿ ಮಾಡುವಂತಹ ಮಸೂದೆಗಳು, ಕಿಮಿಕ್ಗಳು, ಡ್ರಾಮಾಗಳು ನಿಲ್ಲಿಸಬೇಕು. ಮಗುವನ್ನು ಉಚ್ಚಿ ಬಿಡ್ತೀರಾ, ತೊಟ್ಲು ತೂಗ್ತೀರಾ, ಇದು ಯಾವ ನ್ಯಾಯ? ಮಗು ರುಚಿ ಹುಟ್ಟೋದು ಇವರೇ ಬೇಡ ಅಂತ ಹೇಳಿ 2013 ಮಸೂದೆ ಮಂಡನೆ ಆಗಿತ್ತು, ಮಹಿಳಾ ಮೀಸಲಾತಿನ ಲೋಕಸಭೆಯಲ್ಲಿ ತಡೆದು ನಿಲ್ಲಿಸಿದವರು ನೀವೇ, ಮಿತ್ರ ಮಂಡಳಿಗಳು. ಇವತ್ತು ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಪಾಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟವರು ನೀವೇ. ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ನಾವು ಎಲ್ಲ ಮಹಿಳೆಯರ ಪರವಾಗಿ ನಿಂತಾಗ ಅದಕ್ಕೆ ನೀವುಗಳೇ ಇವತ್ತು ಎಲ್ಲ ಇಡೀ ದೇಶದಲ್ಲಿ ಅಪಪ್ರಚಾರ ಮಾಡ್ತಿದ್ದೀರಾ. ಈ ರೀತಿ ಮಾಡೋದು ದಯಮಾಡಿ ನಿಲ್ಲಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಪುರಸಭೆಯ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಿದ್ದೀನಿ ಮತ್ತು ಪ್ರಾಧಿಕಾರದ ಸದಸ್ಯರಿದ್ದೀನಿ. ನಾನು ಹೇಳೋದು ಅದೇ, ಲೋಕಸಭಾ ಮತ್ತು ಏನು ಈ ಸ್ಥಾನಗಳ ರಾಜ್ಯ ಒಂದು ಪುನರ್ವಿಂಗಡಣೆ ಮಸೂದೆನ ಮಹಿಳಾ ಇದು ವಿರೋಧಿ ಅನ್ನೋದು ಬರ್ತಾ ಇದೆಯಲ್ಲ ಈಗ, ಆ ಎರಡನ್ನು ಡಿಲಿಮಿಟೇಷನ್ ಮತ್ತು ಮಹಿಳಾ ಇದನ್ನು ಒಟ್ಟೊಟ್ಟಿಗೆ ತಂದಿದ್ದು ತಪ್ಪು ಅಂತ ನನ್ನ ಒಂದು ಅಭಿಪ್ರಾಯ. ಏನು ಮೇಡಮ್ ಹೇಳ್ದಾಗೇ ಈ ಸಪ್ರೇಟಾಗಿ ಏನಾದರೂ ತಂದಿದ್ದೇ ಆಗಿದ್ದರೆ ಮಹಿಳಾ ವಿರೋಧಿ ಅಂತ ಯಾವತ್ತೂ ಇವತ್ತು ಏನು ಹೇಳ್ತಾ ಇದ್ದಾರೆ ಅದೆಲ್ಲವೂ ಸಹ ಬರ್ತಾ ಇರಲಿಲ್ಲ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದವರ ಪರವಾಗಿದ್ದಾರೆ ಅವರು. ಹಾಗಾಗಿ ಅದನ್ನು ಸಪ್ರೇಟ್ ಬಿಲ್ಲನ್ನು ತರೋದಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇಲ್ಲದಿದ್ದರೆ ಏನಾಗುತ್ತೆ, ಹಿಂದಿ ಭಾಷೆಗಳ ಮತ್ತು ಏನು BJP ಪ್ರಾತಿನಿಧ್ಯ ಉಳ್ಳಂತಹ ಅವ್ರಿಗಪ್ಪ ಇದಕ್ಕೆ ಇದಾಗುತ್ತೆ, ಹಿಂದಿ ಭಾಷೆಯ ಒಂದು ಪ್ರಾಶಸ್ತ್ಯ ಹೆಚ್ಚಾಗುತ್ತೆ. ನಮ್ಮ ಏನು ದಕ್ಷಿಣ ಭಾರತದ ಇದು ಕುಂದೋಗುತ್ತೆ ಮತ್ತು ಕಡಿಮೆ ಆಗುತ್ತೆ ಪ್ರಾಶಸ್ತ್ಯ ಅನ್ನೋವಂಥದ್ದು ನಮ್ಮ ಅಭಿಪ್ರಾಯ. ನನ್ನ ಹೆಸರು ಮಂಜುಳಾಬಾಯಿ, ಅರಸೀಕೆರೆಯಿಂದ. ನಾನು ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು, ದೇಶೀಯ ಸಮಿತಿ ನಾಮಿನಿ ಸದಸ್ಯರು. ನಮ್ಮ ಅಭಿಪ್ರಾಯ ಏನಂದರೆ, ಇವತ್ತು ಏನು ಕೇಂದ್ರ ಸರ್ಕಾರದಿಂದ ಒಳ ಮೀಸಲಾತಿ ಬಗ್ಗೆ ಇವತ್ತು ನಮ್ಮ ಇದರ ಬಗ್ಗೆ ಮಹಿಳೆಯರ ಬಗ್ಗೆ ಏನು ಇವತ್ತು ಜಾರಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಅದನ್ನು ಏಕಪಕ್ಷವಾಗಿ ನಾವು ಮಹಿಳೆಯರಿಗೆ ಅವರು ಗೌರವ ಕೊಡಬೇಕು ಅಂತ ಅಂತಿದ್ರೆ ಏಕಪಕ್ಷವಾಗಿ ಅದನ್ನು ಮಸೂದೆಯಲ್ಲಿ ಇಡ್ಬೋದಾಯಿತು, ಅದನ್ನು ಮಂಡಿಸ್ಬೋದಾಯಿತು. ಅದರ ಜೊತೆಲಿ ಕ್ಷೇತ್ರಗಳನ್ನು ಮರುವಿಂಗಡಣೆ ಮಾಡಿ ಅದರ ಜೊತೆಲಿ ತಂದು ಅದನ್ನು ಮಂಡಿಸಿದಾಗ ವಿರೋಧ ಪಕ್ಷದವರು ಅದನ್ನು ಗಮನಕ್ಕೆ ತರದಲೆ ಅವರಿಗೆ ವಿಶ್ವಾಸಕ್ಕೆ ತಗೊಂಡು ಮಾಡ್ಬೋದಾಯಿತು. ಅವರು ಯಾರ ಗಮನಕ್ಕೂ ತರದಲ್ಲೇ ಮಾಡೋದ್ರಿಂದ ಅವರ ವಿರೋಧ ಆಗಿದೆ. ಈಗ ತಕ್ಷಣ ನಮಗೆ ಮಹಿಳೆಯದ ಏನು ಇವತ್ತು ಮೀಸಲಾತಿ 33% ಕೊಡಬೇಕು ಅಂತ ಜಾರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ತಕ್ಷಣವೇ ಮಾಡಬೇಕು. ಯಾಕಂದರೆ ಅದನ್ನು ಅವರು ಇವತ್ತು ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನು ಮಾಡಿದ್ದಾರೆ ಅಂದರೆ ಮಹಿಳೆಯರಿಗೋಸ್ಕರನೇ ಮಾಡಿರೋದು. ಹಾಗಾಗಿ ಅವರು ಮಹಿಳಾ ವಿರೋಧಿ ಅಲ್ಲ. ಇವತ್ತು ಎಲ್ಲ ಮನೆಯಲ್ಲೂ ಸಹ 2,000 ರೂಪಾಯಿ ಮಹಿಳೆಯರಿಗೆ ಹೋಗ್ತಾ ಇದ್ರಿಂದ ಎಲ್ಲ ಮನೆಗೂ ಇವತ್ತು ಹೆಣ್ಮಕ್ಳು ಖುಷಿಯಾಗಿದ್ದಾರೆ. ಅಂಥ ಒಂದು ಮಹಿಳೆಯರಿಗೋಸ್ಕರ ಮಾಡುವಂಥ ಸರ್ಕಾರ ಯಾವಾಗಲೂ ಮಹಿಳೆಯರ ವಿರೋಧ ಆಗೋದಿಲ್ಲ. ಆದ್ದರಿಂದ ಆದಷ್ಟು ಬೇಗ ಏನಿವತ್ತು ಮಸೂದೆಯಲ್ಲಿ ಮಂಡಿಸ್ಬೇಕಂತ ಇದೆಯೋ ಏಕಪಕ್ಷವಾಗಿ ಒಳ ಮೀಸಲಾತಿ ಇದು ಏನಿದೆ ನಮ್ಮದು 33% ತಕ್ಷಣ ಜಾರಿ ಮಾಡಬೇಕಂತೇಳಿ ಎಲ್ಲರದ್ದು ವಿಶ್ವಾಸ ತಗೋಬೇಕು. ವಿಶ್ವಾಸ ತಗೊಂಡ್ರೆ ಖಂಡಿತ ನಮ್ಮ ವಿರೋಧ ಪಕ್ಷಗಳೆಲ್ಲರೂ ಅದನ್ನು ಸಪೋರ್ಟ್ ಮಾಡಿ ಇವತ್ತು ಜಾರಿ ಮಾಡ್ತಾರೆ ಅಂತ ಹೇಳ್ತಾ ಬಯಸ್ತೀನಿ. ಥ್ಯಾಂಕ್ ಯು. ಒಂದು ಫೋಟೋ ತೆಗೆದು ಸಹಿ ಸಂಗ್ರಹ ಮಾಡಿರುವಂಥದ್ದು ಫೋಟೋ ಕಳಿಸ್ತೀನಿ.